ಈ ಅಸುರರನ್ನು ಬಿಡಿಸಿ, ಜಯ ವಿಜಯರಿಂದ ಅಸುರರನ್ನು ಬಿಡಿಸಿ ಜಯ ವಿಜಯರನ್ನು ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಕೃಷ್ಣ ಭೂಮಿಗೆ ಬಂದ ಅಂತ ಇಷ್ಟು ನೋಡಿದ್ದೆವು. ಅದಕ್ಕೆ ಯಾವ ರೂಪದ ಪ್ರಾರ್ಥನೆ? ಕೃಷ್ಣ ರೂಪದ ಪ್ರಾರ್ಥನೆಗೆ ಬರ್ತಾನೆ. ಆದ್ದರಿಂದ ಕೃಷ್ಣ ರೂಪದಲ್ಲಿ ಅದನ್ನು ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ಅವನ ಹೆಸರೇ ಅಂಥದ್ದು. ಕರ್ಷತಿ ಇತಿ ಕೃಷ್ಣ ಅಂತೇಳಿ. ಕೃಷ್ಣ ಶಬ್ದದ ಅರ್ಥ ಕರ್ಷತಿ, ಯಾರನ್ನು? ನಮ್ಮನ್ನು ಅಥವಾ ನಮ್ಮಿಂದ, ಯಾವುದೂ ಆಗ್ಬೋದು. ದುಷ್ಟರ ಸಂಖ್ಯೆ ತುಂಬ ಇತ್ತು ಅಂತಂದರೆ ನಮ್ಮನ್ನು, ನಮ್ಮಲ್ಲಿ ದುಷ್ಟತನ ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ಅದು ಕೆಟ್ಟತನವನ್ನು. ಅಕ್ಕಿ ಹೆಕ್ಕುವುದ ಇದು ಕಲ್ಲು ಹೆಕ್ಕುವುದ ಅಂತ ಅಷ್ಟೇ. ನಿಮ್ಮ ಆ ಅಕ್ಕಿಗೇನು ಹೆಸರು? ರೇಷನ್ ಅಕ್ಕಿ ಅಂತ ಒಂದು ಸಿಗುತ್ತಾ? ತಂದ 1 kg, ಎಷ್ಟು kg? 5 kg 10 kg, ಅವು ಇರೋದು ಒಬ್ಬನೇ ಮನೆಯಲ್ಲಿ. ತಂದ ಅದರಲ್ಲಿ ಏನು ಹೆಕ್ತಾ ಇದ್ದಾನೆ ಅವ? ರೇಷನ್ ಅಂತಂದರೆ ಗೊತ್ತು ತಾನೆ ಹೇಗಿರುತ್ತೆ ಅಂಥೇಳಿ. ಅದರಲ್ಲಿ ಏನು ಹೆಕ್ತಾ ಇದ್ದಾನೆ? ಅಕ್ಕಿ ಹೆಕ್ತಾ ಇದ್ದಾನೆ. ನಿಜವಾಗಿ ಕ್ರಮ ಏನು? ಕಲ್ಲು ಹೆಕ್ಕಬೇಕಲ್ವ? ಅಕ್ಕಿಯಲ್ಲಿ ಕಲ್ಲು ಹೆಕ್ಕಬೇಕಲ್ವ? ಅಕ್ಕಿ ಹೆಕ್ತಾ ಇದ್ದಾನೆ. ಯಾರು ಕೇಳಿದರು, ಯಾಕೋ ಅಕ್ಕಿ ಹೆಕ್ತಾ ಇದ್ದೆ ಅಂತಂದರೆ, ಯಾವುದು ಕಮ್ಮಿ ಉಂಟು ಅದನ್ನು ಹೆಕ್ಕುವುದು ಅಂತಂದು. ಅಕ್ಕಿ ಸಂಖ್ಯೆ ಕಮ್ಮಿ ಇತ್ತು, ಅದರಿಂದ ಅಕ್ಕಿ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೆಟ್ಟತನ ಬಹಳ ಇತ್ತು ಅಂತಂದರೆ ಅದರಿಂದ ನಮ್ಮನ್ನು ದೂರ ಮಾಡಿದ. ಕೆಟ್ಟತನ ಕಮ್ಮಿ ಇತ್ತು ಅಂತಂದರೆ ಕೆಟ್ಟತನವನ್ನು ನಮ್ಮಿಂದ ದೂರ ಮಾಡಿದ. ಅಂತೂ ಇದು ಯಾವುದರ ಅರ್ಥ? ಕೃಷ್ಣ ಎನ್ನತಕ್ಕಂಥ ಶಬ್ದದ ಅರ್ಥ ಕರ್ಷತಿ ಇತಿ ಕೃಷ್ಣ ಅಂತ ಹೇಳಿಕೊಂಡು. ಅದೇ ನಾವು ನಿನ್ನೆ ನೋಡಿದಂತೆ ಏನೋ ನಾನಾ ರೀತಿಯ ದುಷ್ಟರ ಜೊತೆಗೆ ನಾವಿಲ್ಲಿ ಇದ್ದೇವೆ, ಭೂಮಿಯಲ್ಲಿ ಇದ್ದೇವೆ. ಹೌದು, ಎಷ್ಟು ರೀತಿಯ ದುಷ್ಟರು, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಆ ಶಬ್ದ ಬೇಕಾದರೆ ಬೇಡ, ಯಾಕೆ ಅದು ಏನು ಅಂತಲೇ ಅರ್ಥ ಆಗೋಲ್ಲ ನಮಗೆ. ಇದಂತೂ ಚೆನ್ನಾಗಿ ಅರ್ಥ ಆಗುತ್ತೆ. ತಾಪತ್ರಯ, ಅದು ಪುನಃ ಇನ್ನೂ ಅದರ ಕವಲುಗಳು ಬೇಕಾ? ಆ ತಾಪತ್ರಯಗಳ ಕವಲುಗಳು ಬೇಕಾ? ಹೌದು. ಅದರಿಂದಲೇ ನಮ್ಮಲ್ಲಿ ಚಾಲ್ತಿಯಲ್ಲಿ ಏನ್ರಿ ಸಿಕ್ಕಾಬಟ್ಟೆ ತಾಪತ್ರಯ. ತಾಪತ್ರಯ ಅಂತ 3 ತಾಪ, ಸಿಕ್ಕಾಬಟ್ಟೆ ಅಂತಂದರೆ ಸಿಕ್ಕಾಬಟ್ಟೆ ಅಂದರೆ ಲೆಕ್ಕ ಇಲ್ಲದಷ್ಟು ಅಂತ ಅರ್ಥ. ಏನರ್ಥ? ಕವಲು ಹೊಡೀತದೆ ಅಂತ ಅರ್ಥ. ಅದು ಬೇಗ 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 ಕವಲು ಹೊಡೀತದೆ ಅಂತ ಅರ್ಥ ಅಲ್ವೋ? ಆದ್ದರಿಂದ 3 ರೀತಿಯ ಸಮಸ್ಯೆಗಳಿಂದ ನಮ್ಮನ್ನು ಬಿಡುಗಡೆಗೊಳ್ಳಬೇಕಂಥ ರೂಪ ಕೃಷ್ಣ ರೂಪ. ಅದಕ್ಕೋಸ್ಕರನೇ ದಾಸರು ಏನಂದರು? ಕೃಷ್ಣ 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 ಎಂದು 3 ಕ್ರಿಯಲು ಸಂತುಷ್ಟನಾಗಿ ಮುಕ್ತಿಯ ಕೊಟ್ಟು ಮಿಕ್ಕ ಭಾರ ಪೊರುವನು. ನಮಗೆ ಖುಷಿಯೇ ಖುಷಿ. ಏನು ಅಂತ? 3 ಸಲ ಕೃಷ್ಣ 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 ಅಂತ ಅಂದುಬಿಡ್ತೇವೆ. ದೇವರು ಬಂದು ಬಿಟ್ಟು ನಮ್ಮನ್ನು ಬಾ ಮೋಕ್ಷಕ್ಕೆ ಅಂತ ಕರ್ಕೊಂಡು ಹೋಗಿಯೇ ಬಿಟ್ಟ. ಏಕಾದಶಿ ಉಪವಾಸನೂ ಮಾಡಿಲ್ಲ, ನಾನು ಶಾಸ್ತ್ರನೂ ಓದಿಲ್ಲ, ಉಪನ್ಯಾಸವನ್ನು ಕೇಳಲಿಲ್ಲ, ಉಪನ್ಯಾಸ ಅಂತೂ ಸುತರಾಂ ಮಾಡಿಲ್ಲ, ಆದರೂ ನನಗೆ ಮೋಕ್ಷ ಕೊಟ್ಟ. ಅದಕ್ಕಂದ್ರು ಅದು ಯಾವುದರಿಂದ ಅಂದರೆ ಸದ್ಯಕ್ಕೆ ಇರುವ 3 ರೀತಿಯ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ಕೊಟ್ಟ ಕೃಷ್ಣ. ಅದಕ್ಕೆ 3 ಸಲ ಕೃಷ್ಣ ಕೃಷ್ಣ. ಯಾಕೆ? ತಾಪತ್ರಯಗಳಲ್ವೋ? ಕೃಷ್ಣ 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 ಎಂದು 3 ಬಾರಿ ಕರೆಯಲು ಸಂತುಷ್ಟನಾಗಿ ಮುಕ್ತಿಯ. ಒಂದು ವೇಳೆ ಮೋಕ್ಷಕ್ಕೇನೆ ಹೋಗಿದ್ದರೆ, ದೇವರ ಸಮೀಪಕ್ಕೇನೆ ಹೊರಲಿಕ್ಕೆ ಏನು ಭಾರ ಉಂಟು? ಇದ್ದರೆ ತಾನೇ ಭಾರ ಹೊರಬೇಕು. ಏನು ಭಾರ ನಮಗೆ? ಸುಖ ಎನ್ನುವುದೆಂದು ಭಾರ ಆಗೋಲ್ಲ. ಭಾರ ಆಗೋದು ಯಾರು ಉಪಟಳ ಮಾಡ್ತಾರೋ, ಏನು ಕಷ್ಟಗಳುಂಟೋ ಅದು ಮಾತ್ರ ನಮಗೆ ಭಾರ ಆಗೋದು. ಆದ್ದರಿಂದಲೇ ನೋಡಿ, ಮದುವೆ ಮನೆಯಲ್ಲಿ ಉಡುಗೊರೆ ಮಾಡಿದ ಮೇಲೆ ಏನುಂಟು? ಆಭಾರ ಮನ್ನಣೆ ಅಂತ ಉಂಟಾ? ಅಲ್ವ? ಅದು ತಾಂಬೂಲ ಅದು ಇದು ಅಂತ ಏನು ಇಟ್ಟುಕೊಂಡು ಉಡುಗೊರೆ ಕೊಟ್ಟು ಹೋಗುವವರಿಗೆ ಆಭಾರಗಳಿಲ್ಲ ಬಿಡಿ. ಈಗ ಆಮಂತ್ರಣ ಪತ್ರಿಕೆಯಲ್ಲಿ ಕೆಲವರು ಹಾಕ್ತಾರೆ ಏನು ಆಶೀರ್ವಾದವೇ ಉಡುಗೊರೆ ಅಂಥೇಳಿ, ಮತ್ತು ಕೆಲವರು ಹಾಕ್ತಾರೆ ಉಡುಗೊರೆಯೇ ಆಶೀರ್ವಾದ ಅಂಥೇಳಿ ಅಂತ. ಅದೆಲ್ಲ ಯಾವ ಕ್ರಮಗಳಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಉಡುಗೊರೆ ಕೊಟ್ಟಾಗ ಅವರಿಗೆ ಆಭಾರ ಮನ್ನಣೆ ಏನರ್ಥ? ನಮ್ಮ ತಲೆ ಮೇಲೆ ಭಾರ ಹೊರಿಸಿದ್ರಿ ಅಂತ ಅರ್ಥ. ಏನು ಭಾರ ಹೊರಿಸಿದ್ದು? ಯಾರ್ಯಾರು ಏನೇನು ಕೊಟ್ಟರು ಲೆಕ್ಕ ಇಡಬೇಕು. ಲೆಕ್ಕ ಇಟ್ಟು ಅವರ ಮನೆಯಲ್ಲಿ ಮದುವೆ ಆಗುವಾಗ ಹಿಂತಿರುಗಿಸ್ಬೇಕಷ್ಟೇ. ಅದೇ ಇದಕ್ಕೆ ಏನು ಹೆಸರು? ಭಾರ. ಹಾಗಾದರೆ ಇದೆಲ್ಲ ಒಂದು ರೀತಿಯ ಸಮಸ್ಯೆಗಳಲ್ವೋ? ಇದು ಭಾರ ಅಲ್ವೋ? ಮೋಕ್ಷಕ್ಕೆ ಹೋಗುವುದಾಗಿದ್ದರೆ ಅಲ್ಲಿ ನಮಗೆ ಸುಖವೇ ಇರುವುದಾದ್ದರಿಂದ ಅಲ್ಲಿ ಮಿಕ್ಕ ಭಾರ ಇರಲಿಕ್ಕೆ ಹಾಗಾದರೆ ಏನರ್ಥ? ಇಲ್ಲೇ ನಮಗೆ ಸದ್ಯ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ. ಏನು ನಮಗೆ ಕಣ್ಣೆದುರು ಧುತ್ತನೆ ಸಮಸ್ಯೆಗಳು ಬಂತು, ಅದರಿಂದ ನಮಗೆ ಬಿಡುಗಡೆ ಕೊಟ್ಟ ಮೇಲೆ ದೇವರಂತಾನೆ, ಇನ್ನು ನಿನ್ನ ಭಾರ ನಾನು ಹೊರ್ಕೊಳ್ತೇನೆ. ನೀನೀಗ ಶುದ್ಧನಾದ ಮೇಲೆ ಬಾ ನನ್ನ ಬಳಿಗೆ, ನಾನು ನಿನ್ನ ಭಾರ ಹೊರ್ಕೊಳ್ತೇನೆ. ನೀನು ಅಧ್ಯಯನಕ್ಕೋ
ಉಪನ್ಯಾಸ ಕೇಳಲಿಕ್ಕೋ, ಉಪನ್ಯಾಸ ಮಾಡಲಿಕ್ಕೋ, ಏಕಾದಶಿ ಉಪವಾಸ ಮಾಡಲಿಕ್ಕೋ, ಚಾತುರ್ಮಾಸದ ಮಾಡಲಿಕ್ಕೋ, ಇದಕ್ಕೆಲ್ಲ ಬೇಕಾಗಿರತಕ್ಕಂಥ ಸ್ವಲ್ಪ ಆದರೂ ವ್ಯವಸ್ಥೆಯನ್ನು ಮಾಡುವ ಭಾರ ನಾನು ಹೊತ್ತುಕೊಳ್ತೇನೆ ಅಂತ ದೇವರು ಹೇಳಿರತಕ್ಕಂಥ ಮಾತು. ಆದ್ದರಿಂದ ನಮ್ಮ ದುಷ್ಟರು ಪಾಪ ಕರ್ಮಗಳಿಗೆ ಅಭಿಮಾನಿಗಳಾದ ದೈತ್ಯರು ನಮ್ಮ ಜೊತೆಗೆ ಇದ್ದಾರೆ, ಅವರಿಂದ ನಮಗೆ ಬಿಡುಗಡೆ ಆಗಬೇಕು. ಅದಕ್ಕೋಸ್ಕರ ಕೃಷ್ಣ 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 ಅಂತ ಎನ್ನುವ ಉದ್ದೇಶದಿಂದ ಸ್ವಯಂ ಭಗವಂತ ಕೃಷ್ಣ ರೂಪದಿಂದ ತಾನು ಭೂಮಿಗೆ ಬರ್ತಾ ಇದ್ದಾನೆ ಅಂತ ವಾದಿರಾಜ ಶ್ರೀಪಾದರು ತನ್ನದೇ ಧಾಟಿಯಲ್ಲಿ ಹೇಳಿ ನಮಗೆ ಜೀವನದಲ್ಲಿ ಅನುಕೂಲ ಮಾಡಿಕೊಟ್ರು. ಏನಾಯಿತು ಈಗ? ಅಂತೂ ಗರ್ಭದಲ್ಲಿ ಮೊದಲು ಶೇಷನನ್ನು ಕಳುಹಿಸಿಕೊಟ್ಟ. ಆಮೇಲೆ ಕೃಷ್ಣ ಬಂದು ಕೂಡ್ತಾನೆ. ವಾದಿರಾಜರಂತಾರೆ, ನಿರ್ಮಲನಾದ ನಿರ್ಮಲಸ್ಯ ಮಮ ಗರ್ಭವಾಸ ನ. ಗರ್ಭವಾಸ ಅಂದರೆ ಏನು ಅಂತ ನಾವು ಮೊನ್ನೆಯಿಂದ ನೋಡ್ತಾ ಬಂದಿದ್ದೆವು. ನಾನು ತುಂಬ ಶುದ್ಧ. ಯಾರಿಗೆ ಗರ್ಭವಾಸ? ಇತರಿರ್ತಾರೋ ಅವರಿಗೆ ಕಲುಷಿತ ಜಾಗದಲ್ಲೇ ವಾಸ. ನಾವು ಜೀವರು ಕಲುಷಿತರಿರ್ತಾರೆ, ಆದ್ದರಿಂದ ಕಲುಷಿತ ಜಾಗದಲ್ಲಿ ವಾಸ. ದೇವರು ನಿರ್ಮಲ, ಆದ್ದರಿಂದ ದೇವರಿಗೆ ಗರ್ಭವಾಸ ಇಲ್ಲ. ಆದರೆ ಈಗ ದೇವಕಿಯ ಗರ್ಭಕ್ಕೆ ತಾನು ಬರಬೇಕು. ಅದಕ್ಕೋಸ್ಕರ ಏನು ಮಾಡಿದ ದೇವರು? ಮೊದಲು ಬಲರಾಮನನ್ನು ಹೋಗು ಅಂತಂದ. ಹೋಗು, ನಿನಗಂತೂ ಗರ್ಭವಾಸ ಉಂಟೇ ಉಂಟು. ಗರ್ಭದಲ್ಲಿ ಹೇಗಿರಬೇಕು ಅಂತೇಳಿ ನಿನಗೆ ಗೊತ್ತು, ನನಗೆ ಗೊತ್ತಿಲ್ಲ ಅಂತೆ ದೇವರು. ಆದರೆ ನೀನು ಮೊದಲು ಹೋಗಿ ಗರ್ಭದಲ್ಲಿ ಕೂತು ಹೇಗೆ ಇರಬೇಕು, ದೇವರಿಗೆ ಗೊತ್ತಿಲ್ಲ ಗರ್ಭದಲ್ಲಿ ಹೇಗಿರಬೇಕು ಅಂತ. ವಾಯುದೇವರಿಗೆ ಮಾತ್ರ ಗರ್ಭವಾಸ ಇಲ್ಲ, ಭಾರತಿಗೆ ಗರ್ಭವಾಸ ಇಲ್ಲ. ಸರಸ್ವತಿ, ಬ್ರಹ್ಮ, ವಾಯು, ಲಕ್ಷ್ಮೀ, ನಾರಾಯಣ ಇಷ್ಟು ಜನಕ್ಕೆ ಗರ್ಭವಾಸ ಇಲ್ಲ. ಅದಕ್ಕಿಂತ ಕೆಳಗಿನವರಿಗೆ ಮತ್ತು ಎಲ್ರಿಗೂ ಕೂಡ ಗರ್ಭವಾಸ ಉಂಟು. ಆದ್ದರಿಂದ ಗರ್ಭದಲ್ಲಿ ಹೇಗಿರಬೇಕು ಅಂಥೇಳಿ ಬಲರಾಮನಿಗೆ ಗೊತ್ತು. ಒಂಚೂರು ಹೋಗಿ ಅಲ್ಲಿ ಕೂಡಲಿ, ಆವಾಗ ನಾನು ಒಂಚೂರು ನೋಡ್ತೇನೆ ಹೇಗೆ ಗರ್ಭದಲ್ಲಿ ಕೂಡುವುದು ಅಂತ ನೋಡ್ತೇನೆ. ನೋಡಿ ಆಮೇಲೆ ನಾನು ಗರ್ಭಕ್ಕೆ ಬರ್ತೇನೆ ಅಂಥೇಳಿ ದೇವರು ಬಲರಾಮನ್ನು ಕಳಿಸಿಕೊಟ್ಟ ಅಂತೆ ಗರ್ಭಕ್ಕೆ. ಬಲರಾಮ್ ಬಂದ. ಎಷ್ಟು ಸಮಯ ಕೂಡಬೇಕು ಅಷ್ಟು ಸಮಯ ಕೂತ. ಕೃಷ್ಣ ಹೀಗೆ ಕೂಡಬೇಕು ಗರ್ಭ. ಯಾಕೆ ಅಂತಂದರೆ ಕೃಷ್ಣ ಗರ್ಭದೊಳಗೆ ಪ್ರವೇಶ ಮಾಡಿ ವಿಶ್ವರೂಪ ತೋರಿಸಲಿಕ್ಕೆ ಶುರು ಮಾಡಿದರೆ, ಆ ಗರ್ಭದಲ್ಲೇ ವಿಶ್ವರೂಪ ತೋರಿಸಲಿಕ್ಕೆ ಶುರು ಮಾಡಿದರೆ, ಅದಕ್ಕೆ ವಾದಿರಾಜ ಶ್ರೀಪಾದರೊಂದು ಮಾತಂದರು, ಆನೆಯ ಮಾನದಲ್ಲಿ ಅಡಗಿಸಿದವರುಂಟೇ ಅಂತ ವಾದಿರಾಜ ಶ್ರೀಪಾದರು ಮಾಡಿರತಕ್ಕಂಥ ಪ್ರಶ್ನೆ. ದೇವರಿಗೆ ಗರ್ಭವಾಸ ಉಂಟು ಅಂತ ಹೇಳ್ತೀರಾ, ಇದು ಆನೆಯನ್ನು ಒಂದು ಮುಷ್ಟಿಯೊಳಗೆ ಹಿಡ್ಕೊಂಡಂತೆ ಅಂತ ಹೇಳಿದಂತೆ ಆಯಿತು ಅಂತಾರೆ. ಹಾಗಾದಕ್ಕೋಸ್ಕರ ಬಲರಾಮನನ್ನು ಮೊದಲು ಗರ್ಭದಕ್ಕೆ ಕಳಿಸಿ ಹೇಗೆ ಇರಬೇಕು ಅಂತ, ಆಮೇಲೆ ಚಿತ್ರ ತೆಗಿಲಿಕ್ಕಾಗುವ ಕೃಷ್ಣ ಬಂದ. ಕುರ್ಚಿ ಇಡಲಿಕ್ಕೆ, ಮೇಜಿಡಲಿಕ್ಕೆ, ಅಲ್ಲೆಲ್ಲಿ ಏನು ಸಿದ್ಧತೆ ಆಗುವ ಅದನ್ನೆಲ್ಲ ಮನೆಯಲ್ಲಿ ಸ್ವಾಮಿಗಳಿಗೆ ಭಿಕ್ಷೆ ಅಂತಿರೋದಾದರೆ, ಪೂಜೆ ಅಂತಿರೋದಾದರೆ ಎಲ್ಲ ಏನು ಮಂಟಪ ಹಾಕಿ ಬೇಕಾಗಿರತಕ್ಕಂಥ ಅಡಿಗೆ ಪಡಿಗೆ ಇದೆಲ್ಲ ತಯಾರು ಮಾಡಿಡಲಿಕ್ಕೆ ಸಿಬ್ಬಂದಿಗಳು. ಆಮೇಲೆ ಸ್ವಾಮಿಗಳು ಬ್ಯಾಂಡ್ ವಾದ್ಯದಲ್ಲಿ ಬರ್ತಾರೆ, ಅಲ್ಲಿ ಮಂಗಳಾರತಿ ಮಾಡ್ತಾರೆ, ಅಲ್ಲಿಂದ ಹೊರಟು ಹೋಗ್ತಾರೆ. ಕಾಣಿಕೆ ತಗೊಂಡು ಸ್ವಾಮಿಗಳು ಹೊರಟು ಹೋಗ್ತಾರೆ. ಆದರೆ ಮೊದಲೆಲ್ಲ ಅವರೇ ಮಾಡಬೇಕಲ್ಲೋ. ಏನರ್ಥ? ಸ್ವಾಮಿಗಳದನ್ನೆಲ್ಲ ಮಾಡಲಿಕ್ಕೆ ಇರುವವರು ಅಲ್ಲ ಅಂತ ಅದರ ಅರ್ಥ ತಾನೇ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಕೃಷ್ಣನಿಗೆ ಗರ್ಭವಾಸ ಇಲ್ಲ. ಮತ್ತು ಆ ಗರ್ಭವನ್ನು ಏನು ದೇವಕಿಯ ಗರ್ಭವನ್ನು ಶುದ್ಧಿ ಮಾಡುವ ಕೆಲಸ ಬಲರಾಮನದ್ದು. ದೇವರು ಬರಲಿಕ್ಕಿದ್ದಂಥ ಜಾಗವನ್ನು ಶುದ್ಧ ಬಲರಾಮನದ್ದು. ಅದಕ್ಕೋಸ್ಕರ ಕೃಷ್ಣ ಬಲರಾಮನನ್ನು ಕಳಿಸಿ, ಹೋಗು ಗೋಮಯ ಹಾಕಿ ಶುದ್ಧ ಮಾಡು ಆ ಜಾಗವನ್ನು, ಆಮೇಲೆ ನಾನು ಬರ್ತೇನೆ ಅಂತ ಹೇಳಿಕೊಂಡು. ಆದರೆ ದೇವರು ಬರುವುದು ಯಾವಾಗಲೂ ಸ್ವಚ್ಛವಾದ ಜಾಗಕ್ಕೆ. ನಮಗೆ ತುಂಬ ಅಪೇಕ್ಷೆ ಇರುತ್ತೆ, ನನ್ನ ಮನಸ್ಸು ನಿರ್ಮಲ ಆಗಬೇಕು, ಮನಸ್ಸು ನಿರ್ಮಲ ಆಗಬೇಕು ಅಂತಿಲ್ಲ, ಮತ್ತು ದೇವರು ನನ್ನ ಮನಸ್ಸಲ್ಲಿ ಬಂದು ನಿಲ್ಲಬೇಕ್ರಿ. ಬರುವುದೇ ಇಲ್ಲ ದೇವರು ಬಿಟ್ಟು, ಮತ್ತೆಲ್ಲ ಬರುತ್ತೆ ನನ್ನ ಮನಸ್ಸಿಗೆ, ದೇವರೇ ಬರುವುದಿಲ್ಲ. ಹೌದಾ? ಹಾಗಾದರೆ ದೇವರ ಕೋಣೆಗೆ ಹೋಗುವ ಮೊದಲು ಬಲರಾಮನನ್ನು ಚಿಂತನೆ ಮಾಡು ಅಂತಾರೆ. ಅವ ಶುದ್ಧ ಮಾಡುವುದಕ್ಕೋಸ್ಕರನೇ ಇರುವವ ಬಲರಾಮ. ಅವನನ್ನು ಶುದ್ಧ ಯಾವುದರಿಂದಲಾಗುತ್ತೆ ಅಂತ ಆತಪಾಭ್ಯಾಂ ಶುದ್ಧಿ ಅಂತೇಳಿ, ಗಾಳಿ ಮತ್ತು ಬೆಳಕು ಇದರಿಂದ ಶುದ್ಧ ಆಗುತ್ತೆ ಅಂತ ಹಿರಿಯರು ಹೇಳಿರತಕ್ಕಂಥ ಮಾತು. ನಿಮಗೊಂದು ಹೇಳ್ತೀನಿ, ತುಂಬ ಸಲ ಹೇಳಿದ್ದೇನೆ ನಾನು. ನಮ್ಮ ಜನಕ್ಕೊಂದು ಅಭ್ಯಾಸ ಉಂಟು, ಏನು ಸ್ನಾನ ಗೀನ ಎಲ್ಲ ಆದಮೇಲೆ ಕಚೇರಿಗೆ ಹೋಗುವಾಗ ತಲೆಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ತಲೆ ಬಾಚಿಕೊಂಡು, ಇಲ್ಲದ್ರೆ ತಲೆ ಕೇಳೋಲ್ಲ. ಅದು ಕಚೇರಿಗೆ ಹೋದ್ಮೇಲೆ ಇನ್ನೊಬ್ಬರದ್ದು ಕೇಳೋಲ್ಲ, ಇವನ ತಲೆ ಕೇಳೋಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಒಂಚೂರು ಎಣ್ಣೆ ಹಾಕಿ, ಇನ್ನು ಬೇಕಾದಕ್ಕೆ ಒಂಚೂರು ಆ ಎಣ್ಣೆಗೆ ಒಂಚೂರು ನೀರು ಹಾಕಿ ಮಿಶ್ರ ಮಾಡಿ ತಲೆಗೆ ಹಾಕಿ ತಲೆ ಬಾಚಿಗೋ ಏನೋ ಎಲ್ಲ ಮಾಡಿಕೊಂಡು ಹೋಗ್ತಾನಲ್ವೋ. ಒಂಚೂರು ತಲೆಗೆ ಎಣ್ಣೆ ಹಾಕಿದರೆ ಮತ್ತೆ ಅವ ಸ್ನಾನ ಮಾಡದೆ ಶುದ್ಧಿ ಇಲ್ಲ ಅಂತಂದರು.
ನಮ್ಮಲ್ಲಿಗೆ ಎಣ್ಣೆ ಹಾಕ್ಕೊಂಡಾಗುತ್ತೆ, ಎಣ್ಣೆಯಲ್ಲಿ ಮುಳುಗಿಸಿ ತೆಗೆದರೂ ಕೂಡ ಎಲ್ರಿಗೂ ನಮಸ್ಕಾರ ಮಾಡಿಕೊಂಡು ಬರ್ತಾನೆ. ಹಿರಿಯರು ಎಷ್ಟು ಎಚ್ಚರಿಕೆ ಕೊಟ್ಟರು ಅಂತಂದರೆ, ಎಣ್ಣೆ ಸ್ಪರ್ಶ ಮಾಡಿದ ಅಂತಂದರೆ ತಲೆಗೆ ಎಣ್ಣೆ ಶಾಸ್ತ್ರ ಅಂತ ಇರುತ್ತಲ್ಲ ನಮ್ಮಲ್ಲಿ ಕೃಷ್ಣ ಮಠದಲ್ಲಿ, ನಾವೆಲ್ಲ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಗಳು ಮಾಡು ಎಣ್ಣೆ ಶಾಸ್ತ್ರಕ್ಕೆ ಅಂತ ಬರ್ತೇವಲ್ಲ, ಎಣ್ಣೆ ಶಾಸ್ತ್ರ ಮಾಡಿಕೊಂಡು ಸ್ನಾನ ಯಾವ ಕೆಲಸ ಮಾಡಲಿಕ್ಕಿಲ್ಲ ಅಂತಾರೆ ಹಿರಿಯರು. ಎಷ್ಟು ಸಲ ಅಂತ ಸ್ನಾನ ಮಾಡೋದು? ಅದಕ್ಕಂದರು ಫ್ಯಾನ್ ಅಡಿಯಲ್ಲಿ ನಿಲ್ಲು, ಎಣ್ಣೆ ಹಾಕ್ಕೊಂಡು. ಮನೆಯಲ್ಲಿ ಫ್ಯಾನ್ ಇಲ್ವಾ? ದೇವರು ಕೊಟ್ಟ ಬಿಸಿಲಲ್ಲಿ ನಿಲ್ಲು. ವಾತ ಆತಪಾಭ್ಯಾಂ ಶುದ್ಧಿ ಅಂತ ಹಿರಿಯರು ಹೇಳಿದ ಮಾತು. ಒಂದ ಗಾಳಿ ಇಲ್ಲ ಬೆಳಕು, ಎರಡರಿಂದ ನಮಗೆ ಶುದ್ಧಿ ಆಗುತ್ತೆ ಅಂತ ಹಿರಿಯರು ಹೇಳಿದ ಮಾತು. ಸದ್ಯ ಈಗ ಬಲರಾಮನಿಂದ ಈ ದೇವಕಿಯ ಗರ್ಭ ಶುದ್ಧ ಆಯ್ತಂದ್ರೆ ಏನರ್ಥ? ಬಲರಾಮನಲ್ಲಿ ಏನುಂಟು? ಬಲರಾಮನಲ್ಲಿ ಬೆಳಕು ಉಂಟು. ಏನು ಬೆಳಕುಂಟು? ಶೇಷನ ತಲೆಯಲ್ಲಿ ಮಣಿಗಳುಂಟ. ಆ ಮಣಿ ಬೆಳಕು ಕೊಡುತ್ತಾ, ಆದರೆ ಬೆಳಕು ಕೊಡತಕ್ಕಂತಹ ಶೇಷನನ್ನು ನಮ್ಮ ಮನಸ್ಸಿನಲ್ಲಿ ನಾವು ಚಿಂತನೆ ಮಾಡಿದರೆ, ದೇವಕಿಯ ಜಠರದಲ್ಲಿ ಚಿಂತನೆ ಮಾಡಿದ್ದಕ್ಕೆ ಕೃಷ್ಣ ಹೋಗಿ ಅಲ್ಲಿ ಕೂತ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಪ್ರತಿ ದಿವಸ ನಾವು ಮಣಿಯಿಂದ ಕೂಡಿದ, ಮಾಣಿಕ್ಯದಿಂದ ಕೂಡಿದ ಶೇಷರೂಪಿಯಾದ ಬಲರಾಮನನ್ನು, ಶೇಷರೂಪಿಯಾದ ಲಕ್ಷ್ಮಣನನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿದ